ವೆಲ್ಕಮ್ ಫ್ರೆಂಡ್ಸ್. ಇವತ್ತು ನಾವು ಮಾತ್ರ ಸತ್ಯದೇವ್ ಅವ್ರದ್ದೇ ಝೀಬ್ರಾ ಮೂವಿ ರಿವ್ಯೂ. ನಾ ತೆಲುಗುದಾಗ ನೋಡಿ ತೆಲುಗು ಡಬ್ಬಿಂಗ್ ಸರಿಯಾಗದ. ಫೈನಲಿ ಸತ್ಯದೇವ್ ಅವರು ಒಂದು ಹಿಟ್ ಮೂವಿ ಅಂತ ಕೊಟ್ಟರು. ಕ್ಯಾರೆಕ್ಟರ್ ವೈಸ್ ಅಲ್ಲಿ, ಸ್ಟೋರಿ ಲೆಂತ್ ಅಲ್ಲಿ ಮುಟ್ಟ ಸರಿಯಾಗಿ ನನಗೆ ಅನಿಸಿದ್ದು. 2 hours 40 minutes ಮೂವಿ ಅದ. ಡಾಕ್ಟರ್ಸ್ ಅಲ್ಲಿ ಆದಷ್ಟು ಇಲ್ಲಿ ಕ್ವಶನ್ ಮಾಡ್ರ, ಎಂಗೇಜಿಂಗ್ ಅಲ್ಲಿ, ಸಸ್ಪೆನ್ಸ್ ಅಲ್ಲಿ, ಥ್ರಿಲ್ ಇಲ್ಲಕ್ಕಿಲ್ಲಿ ಕ್ವಶನ್ ಮಾಡ್ರ. ಇದೊಂದು ಬ್ಯಾಂಕಿಂಗ್ ಮೇಲೆ ಮೂವಿ ಅದ. ರೀಸೆಂಟ್ಲಿ ನಾವು ಲಕ್ಕಿ ಭಾಸ್ಕರ್ ಮೂವಿ ನೋಡಿವಲ್ಲ, तो ಒಂದೊಂದಾಗಿ ಡೀಟೇಲಾಗಿ ನಾವು ಮಾತಾಡ್ತಾ ಪಲ್ಲಿ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಲಕ್ಕಿ ಭಾಸ್ಕರ್ ಮೂವಿ 1970 1980 ಪ್ರಕಾರ ಸ್ಟೋರಿ ಇತ್ತು. ಆಗಿನ ಪ್ರಕಾರ ಟೆಕ್ನಾಲಜಿಯಲ್ಲಿ, ಆಗಿನ ಪ್ರಕಾರ ಅಲ್ಲಿ ಕಂಪ್ಯೂಟರ್ ಬಗ್ಗೆದಾಗಲಿ, CC ಕ್ಯಾಮ್ರಾ ಎಲ್ಲ ಏನೂ ಇದ್ದಿಲ್ಲ, ಅಂತ ಫೆಸಿಲಿಟಿ ಜಾಸ್ತಿ ಇದ್ದಿಲ್ಲ. ಬಟ್ ಇದು ಈಗಿನ ಪ್ರಕಾರ ಸ್ಟೋರಿ ಅದು. ಓಕೆನಾ? तो ಪ್ರೆಸೆಂಟೇಷನ್ ಮುಟ್ಟ ಚಲೋ ಕ್ವಶನ್ ಮಾಡ್ರೆ ಡಾಕ್ಟರ್ಸ್ ಅಂತ ಈ ಥರ ಮಾಡ್ಬೇಕು, ಈ ಥರ ಡೆವಲಪ್ ಮಾಡ್ಬೇಕು, ತೋರಿಸ್ಬೇಕಂತ ಒಂದು ವಾವ್ ಫ್ಯಾಕ್ಟರ್ ಅಂತ ಇಟ್ಟರು. ಓಕೆನಾ? ಬಿಲ್ಕುಲ್ ಸ್ಕ್ರೀನ್ ಪ್ಲೇ ವೀಕ್ ನಮಗೆ ಅನ್ಸಲ್ಲ. 2 hours 40 minutes ಮೂವಿ ಇದ್ಮೇಲೆ ಥೋಡೆ ಪ್ಲೇಸ್ನಲ್ಲಿ ನಮಗೆ ಅನಿಸ್ತದೆ. ಬಟ್ ಎಂಗೇಜಿಂಗ್ ಇಡ್ಲಿಕ್ಕೆ ಇಲ್ಲಿ ಕ್ವಶನ್ ಮಾಡ್ರೆ, ಕ್ಯಾರೆಕ್ಟರ್ಸ್ ಮುಟ್ಟ ಡೆವಲಪ್ ಮಾಡ್ರೆ. ಓಕೆನಾ? ಸ್ಟಾರ್ಟಿಂಗ್ ಫಸ್ಟ್ ಆಫ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಧನಂಜಯ್ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಕೊಡೋದಲ್ಲಿ, ಸತ್ಯದೇವ್ರ ಬ್ಯಾಂಕ್ನಾಗ ಎಂಪ್ಲಾಯ್ ಇದ್ದ ಮೇಲೆ ಅದು ಬ್ಯಾಂಕಿಂಗ್ ಸಿಸ್ಟಮ್ ಹೆಂಗೆ ವರ್ಕ್ ಮಾಡ್ತದೆ, ಎಷ್ಟು ದೊಡ್ಡ ಬ್ಯಾಂಕ್ ಇದ್ದ ಮೇಲೆ ಎಂಪ್ಲಾಯ್ ಹೆಂಗೆ ಇರ್ತಾರ ಅಂತ ಈ ಥರ ಪ್ರೆಸೆಂಟೇಷನ್ ಕೊಟ್ರೆ, ಥೋಡೆ ಲಾಜಿಕ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಹಿಂಗೆ ಆಗ್ತದಪ್ಪ ಅಂತ ನಮ್ಗೆ ಅನಿಸ್ತದೆ. ಇಷ್ಟು ಗನ CC ಕ್ಯಾಮ್ರಾಗಳ, ಇಷ್ಟು ಗನ ಫೆಸಿಲಿಟಿ ಅದ, ಇಷ್ಟು ಗನ ಹಾರ್ಡ್ ವರ್ಕ್ ಅದ ಅಂತ ಈಗ ಹೆಂಗೆ ಮಾಡ್ತಾರ ಅಂತ ಅದು ನಮ್ಮ ಪಾಯಿಂಟ್ ನಮಗೆ ಅನ್ಸೋದು ನೋಡೋಮಟ್ಟಿಗಲ್ಲಿ. ಬಟ್ ಓಕೆ, ಡಾಕ್ಟರ್ ಸರ್ ಹಿಂಗೆ ಮಾಡ್ಲಕ್ಕಂದ್ರೆ ಕ್ವಶನ್ ಮಾಡ್ರೆ, ಆದಷ್ಟು ಕ್ವಶನ್ ಮಾಡ್ರೆ ಕ್ಯಾರೆಕ್ಟರ್ಸ್ ಹೆಂಗೆ ಡೆವಲಪ್ ಮಾಡಬೇಕು, ಇದು ಹೆಂಗೆ ನಾವು ಮಾಡೋಕ್ಕೆ ಪ್ರೆಸೆಂಟೇಷನ್ ಕೊಡ್ಬೇಕಂದ್ರೆ ಆ ಥರ ಅಂತ ಚಲೋ ಆಗಿ ತೋರಿಸಿದೆ. ಬಟ್ ಸತ್ಯದೇವ್ ಕ್ಯಾರೆಕ್ಟರ್ ವೆಲ್, ನನಗೆ ಈ ಸಾರಿ ಅವ್ರ ಆ್ಯಕ್ಟಿಂಗ್ ನನಗೆ ಬೆಟರ್ ನನಗೆ ಅನಿಸಿದೆ. ಮತ್ತು ಧನಂಜಯ್ ಕ್ಯಾರೆಕ್ಟರ್ ವೆಲ್, ಪುಷ್ಪ ಮೂವಿ ಒಳಗೆ ನನಗೆ ಬಿಲ್ಕುಲ್ ನೆನಪೇ ಇದ್ದಿಲ್ಲ ಇವ್ರ ಕ್ಯಾರೆಕ್ಟರ್ ಹಂಗಿತ್ತು ಆ ಫಿಲ್ಮ್ನಲ್ಲಿ. ವೆಲ್, ಪುಷ್ಪ 2ದಾಗ ಆದ ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ಅಂದ್ರೆ ಅವ್ರ ಪರ್ಫಾರ್ಮೆನ್ಸ್ ನನಗೆ ಬೆಟರ್ ಅನಿಸಿತ್ತು. ಫಸ್ಟ್ ಆಫ್ ಅವ್ರ ಮಿಸಸ್ ಗುಡಗಾಲಿ, ಅವ್ನ ಮಗಳು ಕೂಡ ಕ್ಯಾರೆಕ್ಟರ್ ಫ್ಯಾಮಿಲಿ ಬಗ್ಗೆದಾಗಲಿ, ಮತ್ತು ಇಷ್ಟು ದೊಡ್ಡ ವಿಲನ್ ಇದ್ದ ಮೇಲೆ ಒಂದು ನಮ್ಮ ಹೀರೋ ಒಂದು ಬ್ಯಾಂಕ್ ಒಳಗೆ ದೊಡ್ಡ ಪ್ರಾಬ್ಲಮ್ದಾಗ ಸಿಗಿಬೋತಾನೆ, ಒಬ್ಬರಿಗೆ ಹೆಲ್ಪ್ ಮಾಡೋ ಸಲಕ್ಕೆ ಇನ್ನೊಂದು ಪ್ರಾಬ್ಲಮ್ದಾಗ ಸಿಗಿಬೋತಾನೆ. ಈಗ ವಿಲನ್ ಸ್ಟೋರಿ ಪಾಯಿಂಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ, ವಿಲನ್ 200 ಕೋಟಿ ಬಿಡ್ಲಕ್ಕೆ ರೆಡಿ ಅನ, 5 ಕೋಟಿ ಬೇಕಾಗಿದೆ ಅವ್ನಿಗೆ. ಸೊ ಇದೇ ಒಂದು ಪಾಯಿಂಟ್ ಚಲೋ ಸ್ಟ್ರಾಂಗ್ ಆಗಿ ಯೂಸ್ ಮಾಡೋ ಫಿಲ್ಮ್ನಲ್ಲಿ ಅಂತ ಸರಿಯಾಗದ. ಪ್ರಿಯಾ ಕ್ಯಾರೆಕ್ಟರ್ನು ಇಲ್ಲಿ ಫಿಲ್ಮ್ನಲ್ಲಿ ಡೆವಲಪ್ ಮಾಡ್ಲಿಕ್ಕೆ ಕ್ವಶನ್ ಮಾಡ್ರೆ. ಬಟ್ ಸ್ಪೆಷಲ್ ನಾವು ಮಾತಾಡ್ಬೇಕಂದ್ರೆ ಸತ್ಯ ಕ್ಯಾರೆಕ್ಟರ್ ವೆಲ್, ಇವ್ರ ಆ್ಯಕ್ಟಿಂಗ್ ಬಗ್ಗೆ ನಾನು ಹೇಳೋದು ಜರತ್ತಿಲ್ಲ. ಯಾಕಂದ್ರೆ ಕಾಮಿಡಿ ಪಂಚ್ಗಳಲ್ಲಿ ಟೈಮಿಂಗ್ ಪ್ರಕಾರ ನನಗೆ ಮುಟ್ಟ ಇಷ್ಟ ಆಗಿದೆ. ಸತ್ಯನ್ ಸಂಗಟ್ ಇರೋದಲ್ಲಿ ಮತ್ತು ಸುನಿಲ್ ಕ್ಯಾರೆಕ್ಟರ್ ವೆಲ್ ಮುಟ್ಟ ಡೆವಲಪ್ ಮಾಡ್ರೆ ಅವ್ರ ಕ್ಯಾರೆಕ್ಟರ್ ಒಳಗೆ ಅಂತ. ಪುಷ್ಪ 2 ಒಳಗೆ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಇದ್ಮೇಲೆ ಈ ಫಿಲ್ಮ್ನಲ್ಲಿ ಅದೇ ರೋಲ್ ಪ್ಲೇ ಮಾಡ್ರೆ. ಬಟ್ ಅವ್ರ ಆ್ಯಕ್ಟಿಂಗ್ ಒಳಗೆ ಎಲ್ಲಿ ಡಿಸಪಾಯಿಂಟ್ ನಮಗೆ ಮಾಡಲ್ಲ. ಒಂದು ಕಡೆಗೆ ಸೀರಿಯಸ್ನೆಸ್ ಇದ್ಮೇಲೆ ಒಂದು ಕಡೆಗೆ ಕಾಮಿಡಿ ಪಂಚ್ ಮಾಡ್ತಾ ನೋಡಿ, ಅದು ಶಾರ್ಟ್ ಪ್ರೆಸೆಂಟೇಷನ್ ಕೊಟ್ಟರೆ. ಮತ್ತು ನಮ್ಮ ವಿಲನ್ಗೆ ಫಸ್ಟ್ ಆಫ್ ಇಂಟ್ರೊಡ್ಯೂಸ್ ಕೊಡ್ತಾ ನೋಡಿ ಧನಂಜಯ್ ಕ್ಯಾರೆಕ್ಟರಲ್ಲಿ. ಬಟ್ ಅವ್ರಿಗೆ ಇಂಟ್ರೊಡ್ಯೂಸ್ ಕೊಡೋ ಮಟ್ಟಿಗಲ್ಲಿ ಅವ್ನ ಮಗನ ಸಂಗಟ ಅಲ್ಲಿ ಅದು ಎಷ್ಟು ಗನ ಪ್ರೀತಿ ಅದ, ಅವ್ನ ಫ್ಯಾಮಿಲಿ ಸಲಕ್ಕೆ ಎಷ್ಟು ರೆಸ್ಪಾನ್ಸಿಬಲ್ ಅನ. 200 ಕೋಟಿ ಬಿಡ್ಲಕ್ಕೆ ರೆಡಿ, 5 ಕೋಟಿ ಬಿಲ್ಕುಲ್ ಬಿಡಲ್ಲ. ಅದು ಒಂದು ಪ್ರೆಸೆಂಟೇಷನ್ ಕೊಟ್ಟರೆ ನೋಡಿ ಡೈರೆಕ್ಟರ್ ಸರ್, ಅದು ಮುಟ್ಟ ಇಂಟ್ರೆಸ್ಟಿಂಗ್ ನನಗೆ ಅನಿಸಿದ್ದು. ಬಟ್ ಇನ್ನೊಂದು ಕ್ಯಾರೆಕ್ಟರ್ ಫಿಲ್ಮ್ನಲ್ಲಿ ಅದ, ಅದು 2 hours 40 minutes ಮೂವಿ ಇದ್ಮೇಲೆ ಝೀಬ್ರಾ ಮೂವಿ, ಲಕ್ಕಿ ಭಾಸ್ಕರ್ ಅಲ್ಲಿ ಹನಿ ಐಸ್ ಮೂವಿ ಸೀರೀಸ್ ಬಂದಿತ್ತಲ್ಲ, ಅದಕ್ಕೊಂದು ಡಿಫ್ರೆಂಟ್ ಇಟ್ಗೆ ಇದು ಡಾಕ್ಟರ್ಸ್ ಅಂತ ಸ್ವಲ್ಪ ಪ್ರೆಸೆಂಟೇಷನ್ ನನಗೆ ಮುಟ್ಟ ಇಷ್ಟ ಆಗಿದೆ. ಆ್ಯಕ್ಷನ್ ಸೀನ್ಸ್ ಓಕೆ ನನಗೆ ಅನ್ಸ, ಅಂತ ಪರಿ ಡೆವಲಪ್ ನನಗೆ ಅನಿಸಲ್ಲ ಆ್ಯಕ್ಷನ್ ಸೀನ್ಸ್ ಒಳಗೆ ಅಂತ. ಬಟ್ ಓಕೆ, BGM ಸಾಲಿಡ್ ನನಗೆ ಅನಿಸಿದ್ದು ಕೆಳಮಟ್ಟಿಗಲ್ಲಿ. ಸೊ ಆ್ಯಕ್ಟಿಂಗ್ ವೈಸಲ್ಲಿ ಮುಟ್ಟ ಇಂಟ್ರೆಸ್ಟಿಂಗ್ ನನಗೆ ಅನ್ಸದ. ಸತ್ಯದೇವ್ ಅಲ್ಲಿ, ಸತ್ಯ ಅಲ್ಲಿ, ಮತ್ತು ಸುನಿಲ್ ಕ್ಯಾರೆಕ್ಟರ್ ಅಲ್ಲಿ, ಧನಂಜಯ್ ಆ್ಯಕ್ಟಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ನನಗೆ ಬೆಟರ್ ನನಗೆ ಅನಿಸಿದ್ದು. ಇದು ಸ್ಟೋರಿ ಪ್ರಕಾರ ಇವರು ಆ್ಯಕ್ಟಿಂಗ್ ಮಾಡಿ ನೋಡಿ ಫಿಲ್ಮ್ನಲ್ಲಿ, ಅದು ಪ್ರೆಸೆಂಟೇಷನ್ ಮುಟ್ಟ ಆಗಿ ಕೊಟ್ಟರೆ ನಮ್ಮ ಸರಿಯಾಗಿ ನನಗೆ ಅನ್ಸದ ನೋಡೋ ಮಟ್ಟಿಗಲ್ಲಿ. ಬಿಲ್ಕುಲ್ ಫಿಲ್ಮ್ ಅಂತ ಡಿಸಪಾಯಿಂಟ್ಮೆಂಟ್ ಇಲ್ಲ. ಸತ್ಯ ಅವರಿಗೆ ಈ ಸಾರಿ ಒಂದು ಹಿಟ್ ಮೂವಿ ನನಗೆ ಅನಿಸಿತ್ತು ನೋಡೋ ಮಟ್ಟಿಗಲ್ಲಿ. ವೆಲ್, ನಿಮಗೆ ಅನ್ಸೋದು ಕಾಮೆಂಟ್ ಮಾಡಿ. ನೀವು ಯಾವ ಲ್ಯಾಂಗ್ವೇಜಿಗೆ ಇದು ಮೂವಿ ನೋಡ್ರಿ, ಡಬ್ಬಿಂಗ್ ನಿಮಗೆ ಹೆಂಗೆ ಅನ್ಸೋದು ಕಾಮೆಂಟ್ ಮಾಡಿ. ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.